ಆತ್ಮೀಯರ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಖಾನ್ ಅಕಾಡೆಮಿ .org ನಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಲಾಗಿನ್ ಆಗ್ತಕ್ಕಂಥದ್ದು ಅನ್ನೋದನ್ನ ನೋಡೋಣ. ಇಂದಿನ ವಿಡಿಯೋದಲ್ಲಿ ಟೀಚರ್ಸ್ಗಳು ಯಾವ ರೀತಿ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಮತ್ತು ವಿದ್ಯಾರ್ಥಿಗಳಿಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗಳನ್ನ ಈಗ ಆಲ್ರೆಡಿ ಕೊಟ್ಟವ್ರೆ. ಈಗ ವಿದ್ಯಾರ್ಥಿ ಲಾಗಿನ್ ಆಗಬೇಕು. ಖಾನ್ ಅಕಾಡೆಮಿ .org ನಲ್ಲಿ ವಿದ್ಯಾರ್ಥಿ ಲಾಗಿನ್ ಆಗಬೇಕು. ಈಗ ನೋಡೋಣ. ನಮಗೆ ಗೊತ್ತಿದೆ, ಈಗ ಆಲ್ರೆಡಿ ಕ್ರೋಮ್ಗೆ ಹೋಗ್ತೀವಿ, ಖಾನ್ ಅಕಾಡೆಮಿ ಅಂತೇಳಿ ಟೈಪ್ ಮಾಡ್ತೀವಿ. ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಖಾನ್ ಅಕಾಡೆಮಿ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಾಗ ನೋಡಿ, ಇಲ್ಲಿ ಮೇಲ್ಭಾಗದಲ್ಲಿ 3 ಗೆರೆಗಳು ಕಾಣ್ತಾವಲ್ಲ, ಆ ಗೆರೆಗಳಿಗೆ ಹೋಗೋಣ. ಇಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ನಾವು ಸೈನ್ ಅಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಲ್ಲ. ಯಾಕೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀವಿ ಅಂದ್ರೆ, ಈಗ ಆಲ್ರೆಡಿ ನಾವು ಅವರ ಅಕೌಂಟ್ ಕ್ರಿಯೇಟ್ ಮಾಡಿದ್ದೇವೆ, ಅವರಿಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ನಾವು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಲಾಗಿನ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಯೂಸರ್ ನೇಮ್ ನೋಡಿ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅಂತ ಕೇಳುತ್ತೆ. ಇಲ್ಲಿ ಟೀಚರ್ಸು ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಮೇಲ್ಗಡೆ ಲಾಗಿನ್ ಅಂತ ಕಾಣ್ತಾ ಇದೆ. ಇಲ್ಲಿ ಯೂಸರ್ ನೇಮ್ ಎಂಟ್ರಿ ಮಾಡ್ತೀರಿ, ಇಲ್ಲಿಗೆ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡ್ತೀರಿ. ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಯಾರು? ವಿದ್ಯಾರ್ಥಿನ ಲಾಗಿನ್ ಮಾಡಿಸ್ಬೇಕು. ಟೀಚರ್ಸೇ ಖುದ್ದು ಪ್ರಾರಂಭದ ಹಂತದಲ್ಲಿ ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ. ಪ್ರಾರಂಭದ ಹಂತದಲ್ಲಿ ವಿದ್ಯಾರ್ಥಿಗಳೇ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ಈ ರೀತಿ ಪ್ರತಿಯೊಬ್ಬರನ್ನು ಕರೆದು ಅವರ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಿಸಿ ಲಾಗಿನ್ ಮಾಡಿಸ್ಬೇಕು. ನೋಡಿ, ವಿದ್ಯಾರ್ಥಿ ಲಾಗಿನ್ ಆದ ತಕ್ಷಣ ಈ ತರದ ಒಂದು ಪೇಜ್ ಓಪನ್ ಆಗುತ್ತೆ. ಮೇಲ್ಭಾಗದಲ್ಲಿ ವಿದ್ಯಾರ್ಥಿ ಹೆಸರು ಬರುತ್ತೆ, ಕೆಳಗಡೆ ಅವನ ಯೂಸರ್ ನೇಮ್ ಬರುತ್ತೆ. ಈ ಕೆಳ ಭಾಗದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ನೋಡಿ, ಇಲ್ಲಿ ಮೈ ಕ್ಲಾಸಸ್ ಅನ್ನೋದ್ರ ಮೇಲೆ ಇಲ್ಲಿ ಸೈನ್ಸ್ ಕ್ಲಾಸ್ ಇದೆ, 6th ಸೈನ್ಸ್ ಇದೆ, 6th ಮ್ಯಾಥ್ಸ್ ಇದೆ. ಯಾವಾಗ ಈ ರೀತಿ ಏಕಕಾಲದಲ್ಲಿ ಎರಡೂ ಕೂಡ ಡಿಸ್ಪ್ಲೇ ಆಗುತ್ತಪ್ಪ ಅಂತ ಅಂದ್ರೆ, ಒಬ್ಬರೇ ಶಿಕ್ಷಕ ಒಂದು ತರಗತಿಯ ಗಣಿತ ಮತ್ತು ವಿಜ್ಞಾನ ಇಬ್ರು ಕೂಡ ಒಬ್ಬರೇ ಬೋಧನೆ ಮಾಡ್ತಾ ಇದ್ರೆ, ಆಲ್ರೆಡಿ ಮೈ ಕ್ಲಾಸಸ್ ಅನ್ನೋದ್ರಲ್ಲಿ ಒಂದು ಸೈನ್ಸ್ ಮತ್ತು ಮ್ಯಾಥ್ಸ್ ಎರಡೂ ಕೂಡ ಡಿಸ್ಪ್ಲೇ ಆಗುತ್ತೆ. ಇಲ್ಲ ಕೇವಲ ಗಣಿತವನ್ನು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಬೇರೆ ಆಗಿದ್ದು, ವಿಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಾಗಿದ್ರೆ ಪ್ರಾರಂಭದಲ್ಲಿ ಕೇವಲ ಗಣಿತದ ಕ್ಲಾಸ್ ಮಾತ್ರ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಈ ಆಪ್ಷನ್ ಯಾವಾಗ ಬರುತ್ತಪ್ಪ ಅಂದ್ರೆ, ಗಣಿತ ಮತ್ತು ವಿಜ್ಞಾನ ಇಬ್ರು ಕೂಡ ಒಬ್ಬರೇ ಶಿಕ್ಷಕರು ಬೋಧನೆ ಮಾಡುವಾಗ. ಕೇವಲ ಗಣಿತ ಮತ್ತು ವಿಜ್ಞಾನ ಬೇರೆ ಬೇರೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮೊದಲು ಕೇವಲ ಗಣಿತದ ಕ್ಲಾಸ್ ಏನಿದೆ ಇದು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಹಾಗಾದ್ರೆ ವಿಜ್ಞಾನ ಕ್ಲಾಸ್ಗೆ ಜಾಯಿನ್ ಆಗ್ತಕ್ಕಂಥದ್ದು ಹೇಗೆ? ತಾವು ಗಮನಿಸ್ತಾ ಇರಬಹುದು, ಕೆಳಭಾಗದಲ್ಲಿ ಟೀಚರ್ಸ್ ಅನ್ನೋದು ಇದೆ. ಕೆಳಭಾಗದಲ್ಲಿ ಟೀಚರ್ಸ್ ಅಂತ ಹೇಳಿ ಕಾಣ್ತಾ ಇದೆ. ಟೀಚರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಟೀಚರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದಾಗ ತಾವು ಗಮನಿಸ್ತಾ ಇದ್ದೀರಿ, ಎಂಟರ್ ಎ ಕ್ಲಾಸ್ ಕೋಡ್ ಅಂತ ಇದೆ. ಯಾಕೆ ಅಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ, ನೀವು ಗಮನಿಸಿದಿರಿ, ಸೈನ್ಸ್ ಟೀಚರ್ಸ್ ಏನಿದ್ದಾರೆ ಅವರು ಒಂದು ಕೋಡ್ ಅನ್ನ ವಿದ್ಯಾರ್ಥಿಗೆ ಕೊಟ್ಟಿರ್ತಾರೆ. ಆ ಕೋಡ್ ಅನ್ನ ಎಂಟರ್ ಎ ಕ್ಲಾಸ್ ಕೋಡ್ ಅಂತ ಇದೆಯಲ್ಲ, ಆ ಕೋಡ್ ಅನ್ನ ಎಂಟ್ರಿ ಮಾಡಬೇಕು. ಆ ಎಂಟರ್ ಎ ಕ್ಲಾಸ್ ಕೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಮಾಡಿದಾಗ ಯಾರು ವಿಜ್ಞಾನ ಶಿಕ್ಷಕರು ನಿಮಗೆ ಕ್ಲಾಸ್ ಕೋಡ್ ಕೊಟ್ಟಿರ್ತಾರಲ್ಲ, ಆ ಕ್ಲಾಸ್ ಕೋಡ್ ಅನ್ನ ಇಲ್ಲಿಗೆ ಎಂಟ್ರಿ ಮಾಡಬೇಕು. ಇಲ್ಲಿಗೆ ಎಂಟ್ರಿ ಮಾಡಿದಾಗ ಈ ಕಂಟಿನ್ಯೂ ಅಂತಕ್ಕಂಥದ್ದು ಏನಾಗುತ್ತೆ, ಎನೇಬಲ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು, ನೀವು ವಿಜ್ಞಾನದ ಕ್ಲಾಸ್ಗೂ ಕೂಡ ಜಾಯಿನ್ ಆಗಿರ್ತೀರಿ. ಆಗ ನೋಡಿ, ಆಗ ಈ ರೀತಿ ಅವನ ಮೈ ಕ್ಲಾಸಸ್ ಅನ್ನೋದ್ರಾಗೆ ಗಣಿತ ಮತ್ತು ವಿಜ್ಞಾನ ಎರಡೂ ಕೂಡ ಸಿಗುತ್ತೆ. ವಿಜ್ಞಾನದ ಕ್ಲಾಸ್ ಕೋಡ್ ಅನ್ನು ಎಂಟ್ರಿ ಮಾಡಿದ ನಂತರದಲ್ಲಿ ಇದಿಷ್ಟು ಮಾಹಿತಿ ವಿದ್ಯಾರ್ಥಿಗಳು ಯಾವ ರೀತಿ ಲಾಗಿನ್ ಆಗೋದು ಅನ್ನೋದಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗಿತ್ತು. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ.